ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂತನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಡಿಸೈನ್ ಟ್ರೈ ಮಾಡಿದ್ದೀನಿ. ಸಿಂಪಲ್ ಕ್ರೋಶಾ ಕಚ್ಚೋ ಡಿಸೈನು ಸಿಂಪಲ್ಲಾಗಿ ಹಾಕ್ಬೋದು. ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. 11, 9 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 6-7 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸ್ ಕೂಡ ಪೋನ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಥ್ರೆಡ್ಗೆ ಮೀಡಿಯಮ್ ಸೈಜ್ ಬೀಡ್ಸ್ನ ನಾನು ಪೋನ್ಸ್ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟು ಸೀರೆಗೆ 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸಾರಿಗೆ 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಅದೇ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸಾರಿಗೆ ಜಿಗ್ಜಾಗ್ ಇರಲೇಬೇಕು ಅಂತ ಏನಿಲ್ಲ. ಈ ಥರ ಫೋಲ್ಡ್ ಮಾಡ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಒಬ್ಬೊಬ್ಬರು ಮನೆಯಲ್ಲಿ ಜಿಗ್ಜಾಗ್ ಮೆಷಿನ್ ಎಲ್ಲ ಹಾಕಿಸ್ಕೊಳಕ್ಕಾಗಿರಲ್ಲ ಅಂದರೆ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಫೋಲ್ಡ್ ಮಾಡಿ ನಾರ್ಮಲ್ ಟಕ್ ಹಾಕಿರ್ತೀರಲ್ವ, ಸೊ ಅದಕ್ಕೆ ನಾವು ಕ್ರೋಶಾ ಮಾಡ್ಬೋದು. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಸ್ಟೆಪ್ ಫ್ರೆಂಡ್ಸ್. ತುಂಬ ಈಸಿ. ಬರೀ 2 ಚೈನ್ಸ್ನ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡು ಹೋಗ್ತೀನಿ. 2 ಚೈನ್ ಹಾಕೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಒಂದು ಸಿಂಗಲ್ ಕ್ರೋಶನ ಮಾಡೋದು. ಅಂದರೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ರೀತಿ ಫಸ್ಟ್ ಲೈನ್ ಫುಲ್ಲು ಬೇಸ್ ಪೂರ್ತಿ ಈ ಥರ ಹಾಕ್ಕೊಳೋದು. ಸಾರಿ ಪೂರ್ತಿ ಇದೊಂದು 20 ಮಿನಿಟ್ಸ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಆಗೋಲ್ಲ. ಬಿಗಿನರ್ಸ್ ಆದರೆ ಒಂದು ಹಾಫ್ ಆನ್ ಅವರ್ ಮಾಡ್ತಾರೆ ಅಷ್ಟೇ. ಸೊ 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಫಸ್ಟ್ ಸ್ಟೆಪ್ ಮುಗಿಸ್ಕೋಬೇಕು. ಸೊ ಈ ಥರ ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಸೇಮ್ ಕಲರ್ ತೊಗೊಳ್ತೀನಿ. ಬೇಕಾದ್ರೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಕಾಂಟ್ರಾಸ್ಟ್ ಬೇಕಂದರೆ ಕಾಂಟ್ರಾಸ್ಟ್ ಮಾಡ್ಕೋಬೋದು. ಸೊ ಸೇಮ್ ಕಲರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾಟ್ ಹಾಕಿದ್ಮೇಲೆ ನಾನಿಲ್ಲಿ 4 ಚೈನ್ಸ್ನ ಹಾಕೋತೀನಿ. ಡೈರೆಕ್ಟಾಗೆ 4 ಚೈನ್ಸ್ನ ಹಾಕ್ಕೊಳ್ತೀನಿ. ಸೊ 4 ಚೈನ್ಗಳನ್ನ ಹಾಕ್ಕೊಂಡು 4 ಚೈನ್ಸ್ನ ಹಾಕ್ಕೊಂಡು ನೋಡಿ, ಒಂದು ಬಾಕ್ಸ್ ಸ್ಕಿಪ್ ಮಾಡಿ, ಅಂದರೆ ಫಸ್ಟು 2 ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ 2 ಚೈನ್ ಬಾಕ್ಸಲ್ಲಿ ಆ ಬ್ಲಾಕ್ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಆ ಬ್ಲಾಕಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಥರ್ಡ್ ಒನ್ನಲ್ಲಿ ಫ್ರೆಂಡ್ಸ್, ಅಂದರೆ ಲಾಕ್ ಮಾಡಿರೋ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ. ನೋಡಿ, ನೆಕ್ಸ್ಟ್ 2 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೆಕ್ಸ್ಟ್ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು, ಸೊ ಇವಾಗ ಬೀಡ್ಸ್ನ ನಾನು ಈ ಸೈಡು ಸ್ವಲ್ಪ ತೊಗೊಳ್ತೀನಿ. ಒಂದು ಆರ್ಚಿಗೆ ನಮಗೆ 4 ಬೀಡ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. 4 ಬೀಡ್ಸ್ ಒಟ್ಟಿಗೆ ತೊಗೊಂಡ್ರೆ ನಡೆಯುತ್ತೆ. ಸೊ ಫಸ್ಟ್ ಬೀಡನ್ನ ಸಿಂಗಲ್ ಬೀಡ್ಗೆ ನಾವು ವರ್ಕ್ ಮಾಡಬೇಕು ಈ ಡಿಸೈನಲ್ಲಿ. ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡ್ಕೊಂಡು ಜರುಗಿಸ್ಕೊಳ್ತೀನಿ. ಜರುಗಿಸ್ಕೊಂಡು ಫಸ್ಟು ಈ ಥರ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡನ್ನ ಲೆಫ್ಟ್ ಹ್ಯಾಂಡಲ್ಲಿ ಆ ಥರ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಈ ಥರ ನೀಡಲಿಂದ ದಾರ ತೊಗೊಂಬಂದು ಲಾಕ್ ಮಾಡ್ತೀನಿ. ಇನ್ನೂ ಒಂದು ಟೈಮ್ ನೋಡೋಣ. ಬೀಡನ್ನ ಜರುಗಿಸ್ಕೋಬೇಕು, ಅಂದರೆ ಸ್ಲೈಡ್ ಮಾಡಿಕೊಂಡು ಜರುಗಿಸ್ಕೊಂಡು ಈ ಥರ ನೋಡಿ, ಈ ಥರ ದಾರನ ತೊಗೊಂಡು ಬಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಫ್ರೆಂಡ್ಸ್, ಲಾಕ್ ಆಗಿದ ತಕ್ಷಣ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು, ಸೊ ಈ ಬೀಡ್ ಕೆಳಗಡೆ ಗ್ಯಾಪ್ ಇದೆ ನೋಡಿ, ಬೀಡ್ ಕೆಳಗಡೆ ಒಂದು ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಬೀಡ್ ಕೆಳಗಡೆ ಒಂದು ಚೈನ್ ಹಾಕಿದ್ಮೇಲೆ ಆ ಬೀಡ್ ಕೆಳಗಡೆ ಗ್ಯಾಪ್ ಇದೆ ಅಲ್ವಾ, ಸೊ ಬೀಡನ್ನ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ಗ್ಯಾಪ್ ಗೊತ್ತಾಗತ್ತೆ. ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನಾವು 2 ದಾರ ಸೇರಿ 1 ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೆ ಅದೇ ಪ್ಲೇಸ್ಗೆ ಮತ್ತೆ ನೀಡಲ್ ಹಾಕ್ತೀನಿ ಫ್ರೆಂಡ್ಸ್. ಸೇಮ್ ಗ್ಯಾಪಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಇನ್ನೂ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಇನ್ನೂ ಒಂದು ಸತಿ ಸೇಮ್ ಗ್ಯಾಪಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ಫ್ರೆಂಡ್ಸ್. ಆರಾಮ್ಸಾಗಿ ನಾವು ನೀಡಲ್ ಹಾಕ್ಬೋದು. ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೋದು. ಅಂದರೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಬೀಡ್ ಕೆಳಗಡೆ ಇರೋ ಥ್ರೆಡ್ಗೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 3 ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ನಾನು ಇನ್ನೂ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು, ಸೊ ಇವಾಗ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೇಕಂದರೆ ಫ್ರೆಂಡ್ಸ್ ಒಂದು ಚೈನ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು ಸಿಂಗಲ್ ಕ್ರೋಶೆ ಆದಮೇಲೆ. ಬೇಡ ಅಂದರೆ ಹೀಗೆ ಡೈರೆಕ್ಟಾಗಿ ಬೀಡ್ ಲಾಕ್ ಆದ ತಕ್ಷಣ ಒಂದು ಚೈನ್ ಮಾಡ್ಕೋತೀನಿ. ಒಂದು ಚೈನ್ ಮಾಡಿಕೊಂಡು ಬೀಡ್ ಕೆಳಗಡೆ ಇರುವಂಥ ಗ್ಯಾಪಲ್ಲಿ ನಾನು ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ ಆಯ್ತಲ್ವ, ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ, ಅಂದರೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಮತ್ತು ಸೇಮ್ ಪ್ಲೇಸಲ್ಲಿ ನೀಡಲ್ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ಇಲ್ಲಿ ಬೇಕಾದ್ರೆ ಒಂದು ಲಾಕ್ ಮಾಡ್ಕೋಬೋದು. ಅಂದರೆ
ಫ್ರೆಂಡ್ಸ್. ಇಲ್ಲಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೋಬೋದು. ಇನ್ನು ನಿಮಗೆ ಯು ಶೇಪ್ ನೀಟಾಗಿ ಕಾಣಿಸುತ್ತೆ. ಬೇಡ ಅಂದರೆ ಹೀಗೆ ಕಂಟಿನ್ಯೂ ಮಾಡ್ಬೋದು. ಸೊ ಮತ್ತೆ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೋಬೇಕು. ಸೇಮ್ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೊಂಡು, ಒಂದು ಚೈನ್ ಹಾಕಿದ ತಕ್ಷಣ ಬೀಡ್ ಕೆಳಗಡೆ ಇರೋ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ಥರ 3 ಟೈಮ್ಸ್ ಮಾಡ್ಕೋಬೇಕು. 3 ಸರ್ತಿ ನಾವು ಈ ಥರ ಮಾಡ್ಕೊಳ್ಳೋಣ. 3 ಟೈಮ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಇನ್ನೂ 1 ಟೈಮ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾನಿಲ್ಲಿ 4 ಬೀಡ್ಸಲ್ಲಿ ಟ್ರೈ ಮಾಡಿದ್ದೀನಿ. ನೀವು ನೋಡ್ಬೋದು 3 ಬೀಡ್ಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ಕಾಣಿಸುತ್ತೆ, 3 ಬೀಡ್ಸ್ನ ಹಾಕಿದ್ರೆ ಲಾಕ್ ಮಾಡಿದ್ರೆ ಯಾವ ರೀತಿ ಕಾಣುತ್ತೆ ಅಂದರೆ, ನಾವು ಲಾಕ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವೋ ಆ 2 ಚೈನ್ ಬ್ಲಾಕ್ ಬಿಟ್ಟು ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಬ್ಲಾಕಲ್ಲಿ ಲಾಕ್ ಮಾಡಿಕೊಂಡ್ರೆ 3 ಬೀಡ್ಸ್ ಈ ರೀತಿ ಕಾಣಿಸುತ್ತೆ. ಒಂಥರ ಟ್ರಯಾಂಗಲ್ ಫಾರ್ಮಲ್ಲಿ, ಟ್ರಯಾಂಗಲ್ ಅಲ್ಲ ಫ್ರೆಂಡ್ಸ್, ಫ್ಲವರ್ ಪೆಟಲ್ಸ್ ಟೈಪ್ ಕಾಣಿಸುತ್ತೆ. ನಾನಿಲ್ಲಿ 4 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು 4 ಟೈಮ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಫ್ರೆಂಡ್ಸ್. ಆರ್ಚ್ ಅನ್ನೋದು ನಮಗೆ ಸ್ವಲ್ಪ ಯು ಶೇಪ್ ಅನ್ನೋದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ 4 ಬೀಡ್ಸಲ್ಲಿ. 3 ಬೀಡ್ಸಲ್ಲಿ ನಿಮಗೆ ಚಿಕ್ಕದಾಗಿ ಬರುತ್ತೆ. 3 ಬೀಡ್ಸು ತುಂಬ ಚೆನ್ನಾಗಿರುತ್ತೆ, 4 ಬೀಡ್ಸು ಚೆನ್ನಾಗಿರುತ್ತೆ. ಆ್ಯಸ್ ಯು ವಿಶ್ ಫ್ರೆಂಡ್ಸ್, ಎಷ್ಟು ಬೇಕಾದರೂ ನೀವು ಹಾಕೋಬೋದು, ನಿಮ್ಮ ಇಷ್ಟ. ಸೊ ನೋಡಿ ಈ ಥರ 4 ಮಾಡಿದ್ದೀನಲ್ವ, ಅಲ್ಲಿ ಲಾಕ್ ಮಾಡಿರೋದು ಬಿಟ್ಟು ಅಂದರೆ ಮಧ್ಯದ್ದು ಬಿಟ್ಟು ನೆಕ್ಸ್ಟ್ ಲಾಕ್ ಮಾಡಿರೋದು ಮಧ್ಯದ್ದು ನೆಕ್ಸ್ಟ್ ಅಲ್ಲಿಗೆ ಒಂದು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟಲ್ಲಿ ಎಂಡಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಕಾಣಿಸುತ್ತೆ. ಸೊ ಇದು ಒಂದು ಸತಿ ಹಾಕಿದ ತಕ್ಷಣ ನಮಗೆ ಸ್ಟಿಫ್ನೆಸ್ ಅನ್ನೋದು ಕೊಡುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು 7 ಎಳೆ ದಾರ ಕೂಡ ತೊಗೋಬೋದು, ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲ 3 ಬೀಡಾದರೂ ತೊಗೊಳ್ಬೋದು, ನಿಮ್ಮ ಇಷ್ಟ, ಯಾವ ಥರ ಆದರೂ ತೊಗೋಬೋದು. ಇದು ಪಕ್ಕದ 2 ಚೈನ್ ಗ್ಯಾಪಲ್ಲಿ ಕೂಡ ನಾನು ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಪಕ್ಕದ 2 ಚೈನ್ ಗ್ಯಾಪಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇವಾಗ ಇನ್ನೂ ಒಂದು ಬೀಡನ್ನ ಸ್ಲೈಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನಾನು 2 ಆರ್ಚಿಗೆ 1 ಕುಚ್ಚನ್ನ ಕಟ್ಟಿದ್ದೀನಿ. ಈವನ್ 3 ಆರ್ಚಿಗೆ ನೀವು 1 ಕುಚ್ಚು, ಇಲ್ಲ 1 ಆರ್ಚಿಗೆ 1 ಕುಚ್ಚು, ಆ ಥರ ಕೂಡ ನೀವು ವೇರಿ ಮಾಡ್ಕೋಬೋದು. ಹೇಳ್ದೆ ಅಲ್ವಾ, ನಿಮ್ಮ ಚಾಯ್ಸು, ಯಾವ ರೀತಿ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಆರ್ಚ್ ಈ ಥರ ಟ್ರೈ ಮಾಡಿ 3 ಬೀಡ್ಸಲ್ಲಿ ಬೇಕಾದರೆ ಮಾಡಿ, ಇಲ್ಲ 4 ಬೀಡ್ಸ್ ಆ್ಯಸ್ ಇಟ್ ಈಸ್ ನಾನು ಯಾವ ರೀತಿ ಮಾಡಿದ್ದೀನಿ ಆ ಥರ ಕೂಡ ನೀವು ಮಾಡ್ಕೋಬೋದು. ಸೊ 1 ಬೀಡ್ ಕೆಳಗಡೆ ಲಾಕ್ ಆದ ತಕ್ಷಣ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಬೀಡ್ ಕೆಳಗಡೆ ಇರೋಂಥ ಥ್ರೆಡ್ಡಿಗೆ 3 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮತ್ತು ಬೇಕಂದರೆ ಇಲ್ಲೂ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಬೀಡನ್ನ ಜರುಗಿಸ್ಕೊಂಡು ಮತ್ತು ಬೀಡ್ ಲಾಕ್, ಒಂದು ಚೈನ್ ಎಕ್ಸ್ಟ್ರಾ ಮಾಡ್ತೀನಿ. ಸೇಮ್ ಗ್ಯಾಪಲ್ಲಿ ಬೀಡ್ ಕೆಳಗಡೆ ಇರೋ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆ, 3 ಸಿಂಗಲ್ ಕ್ರೋಶೆ. ಸೊ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇದೇ ಥರ ನಾನು 4 ಬೀಡ್ಸ್ನ ಮತ್ತೆ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ 3 ಬೀಡ್ಸ್ದು ನಾನು ತೋರಿಸ್ಬೇಕಿತ್ತು ಫ್ರೆಂಡ್ಸ್, ನನಗೆ ಮಾಡಬೇಕಾದ್ರೆ ಅಷ್ಟು ಗೊತ್ತಾಗಲಿಲ್ಲ. ಯಾವಾಗಾದರೂ ಸ್ಯಾರಿಗೆ ಹಾಕಬೇಕಾದ್ರೆ 3 ಬೀಡ್ಸ್ದು ತೋರಿಸ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಟೆಕ್ನಿಕ್. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಬೇಗ ಕೂಡ ಆಗೋಗುತ್ತೆ. ನಾವು ಲಾಕ್ ಮಾಡಿರ್ತೀವಲ್ಲ 2 ಚೈನ್ ಗ್ಯಾಪ್, ಅದು ಬಿಟ್ಟು ನೆಕ್ಸ್ಟಲ್ಲಿ ನಾನು ಎಂಡಿಗೆ ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಇನ್ನೂ ಒಂದು ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿ ಇವಾಗ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ರೀತಿ ಕಾಣಿಸ್ತಾ ಇದೆ ಆರ್ಚು. ಒಂದು ಸ್ವಲ್ಪ ಬೀಡನ್ನ ಸರಿ ಮಾಡಿಕೊಂಡು ಮಾಡಿಕೊಂಡ್ರೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಸೊ ಮತ್ತೆ ಇವಾಗ 4 ಚೈನ್ ಮಾಡ್ಕೊಳ್ಳೋಣ. ಬೇಕಂದರೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಕೂಡ ನೀವು ಆರ್ಚ್ ಹಾಕ್ಕೋಬೋದು, ಇಲ್ಲಾಂದರೆ 4 ಚೈನ್ ಹಾಕ್ಕೋಬೋದು, ನಿಮ್ಮ ಇಷ್ಟ, ಯಾವ ಥರ ಆದರೂ ಮಾಡ್ಕೋಬೋದು. ಸೊ ಕುಚ್ಚು ಕಡಿಮೆ ಬೇಕಿದ್ದವರು ನೀವು ಇನ್ನೂ 1 ಅಥವಾ 2 ಆರ್ಚ್ ಹಾಕ್ಕೊಂಡು ಕುಚ್ಚಿಗೆ ಪ್ಲೇಸ್ ಬಿಟ್ಕೊಳ್ಳಿ. ವಿತೌಟ್ ಕುಚ್ಚು ಈ ಡಿಸೈನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಚೈನ್ ಬ್ಲಾಕಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದ ತಕ್ಷಣ ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ಸ್ನ ಮತ್ತೆ ಜರುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಈ ಕಡೆ ಕೂಡ ನಾನು 2 ಈ ಥರ ಆರ್ಚ್ ಬರಬೇಕು ಅಲ್ವಾ. ಮತ್ತು ಬೀಡ್ ಲಾಕ್ ಮಾಡೋಣ. 1 ಚೈನ್ ಮಾಡಿಬಿಟ್ಟು ಈ ಬೀಡ್ ಕೆಳಗಡೆ ಇರೋವಂಥ ಹೋಲ್ ಗ್ಯಾಪಿಗೆ ನಾನು 3 ಸಿಂಗಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀನಿ. ಸೊ 1 2 3 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿ ಇಲ್ಲೂ ಕೂಡ ಲಾಕ್ ಮಾಡಿದ್ರೆ ಯು ಶೇಪ್ ಇನ್ನೂ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಈ ರೀತಿ ಕಂಟಿನ್ಯೂ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. 2 ಆರ್ಚಿಗೆ 1 ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ 4 ಚೈನ್ ಗ್ಯಾಪು. ಸೊ ನಿಮಗೆ ಆರ್ಚ್ ಬೇಕಂದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು, ಕುಚ್ಚು ಬೇಕಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು, ಇಲ್ಲ ಕುಚ್ಚು ಕೂಡ 1 ಆರ್ಚಿಗೆ 1 ಕುಚ್ಚು ಮಾಡ್ಕೋಬೋದು ಫ್ರೆಂಡ್ಸ್. ಸ್ಟಿಫಾಗಿ ಈ ಥರ ನೀಟಾಗಿ ಕೂತ್ಕೊಳುತ್ತೆ. ಒಂಚೂರು ಪ್ರೆಸ್ ಮಾಡಿ
ನೀಟಾಗಿ ಬೀಡ್ಸ್ನ ಈ ಥರ ಸೆಟ್ ಮಾಡ್ಕೊಳ್ಳಿ. ಒಂದು ಸತಿ ಸ್ಯಾರಿ ಫೋಲ್ಡ್ ಆದ ತಕ್ಷಣ ಅದು ತುಂಬ ನೀಟಾಗಿ ಸ್ಟಿಫಾಗಿರುತ್ತೆ. ವಿತ್ ಕುಚ್ಚು ಮಾಡ್ಕೋಬೋದು ಡಿಸೈನು, ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು ಡಿಸೈನು. ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಆ್ಯಸ್ ಯೂಶಲ್ 130ರಿಂದ 150ವರೆಗೂ ದಾರ ಸುತ್ತಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. 4 ಚೈನ್ ಗ್ಯಾಪಲ್ಲಿ ಪುಟಾಣಿ ಕುಚ್ಚು ಕಟ್ಟಿದ್ದೀನಿ, ಬೇಬಿ ಕುಚ್ಚು. ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ 4 ಬೀಡ್ಸ್ ಯೂಸ್ ಮಾಡಿದ್ದೀವಲ್ಲ, ಸ್ವಲ್ಪ ಲುಕ್ಕು ಚೆನ್ನಾಗೇ ಕೊಡುತ್ತೆ ನಿಮಗೆ. ನೀವು ಕೂಡ ಟ್ರೈ ಮಾಡಿ. ಅದು ಫ್ಲವರ್ ಗ್ಯಾಪ್ ಸೆಂಟ್ರಲ್ಲಿ ಫ್ಲವರ್ ಗ್ಯಾಪ್ ಟೈಪ್ ಕಾಣಿಸುತ್ತೆ ಫ್ರೆಂಡ್ಸ್. ಯಾಕಂದರೆ 4 ಆರ್ಚ್ ಬರುತ್ತಲ್ಲ ನಿಮಗೆ. ಬೇಕಾದರೆ 3 ಬೀಡ್ಸ್ದು ನೀವು ಟ್ರೈ ಮಾಡಿ ಫ್ರೆಂಡ್ಸ್, 4 ಬೀಡ್ಸು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಓವರಾಲ್ ಫೈನಲ್ ಲುಕ್ ಆದಮೇಲೆ ಕುಚ್ಚು ಕಟ್ಟಿದ್ಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡಿಕೊಂಡು ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು ಕಡಿಮೆ ತೊಗೊಳ್ಳೋರು ಇರ್ತಾರೆ, ನೀವು ಕೂಡ ಟ್ರೈ ಮಾಡಿ. ಆ್ಯಕ್ಚುಲಿ 3 ಬೀಡ್ಸು ಟ್ರೈ ಮಾಡಿ ಫ್ರೆಂಡ್ಸ್, 4 ಬೀಡ್ಸು ಟ್ರೈ ಮಾಡಿ. ಯಾವ್ದು ಚೆನ್ನಾಗಿ ಬಂತು ಅಂತ ನಾನು ಕಮೆಂಟ್ಸಲ್ಲಿ ತಿಳಿಸಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡಿಸೈನ್ ಟ್ರೈ ಮಾಡಿ, ಖಂಡಿತ ಮರಿಬೇಡಿ. ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ ನಾನು. ನಂದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.